Hello everyone, welcome to the class. In our today's class, we are going to study the lesson Justice Above Self. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಜಸ್ಟಿಸ್ ಅಬೋವ್ ಸೆಲ್ಫ್ ಅನ್ನೋ ಒಂದು ಪಾಠವನ್ನು ಕಲಿಯೋಣಂತ. ಹಾಗಾದರೆ ಈ ಜಸ್ಟಿಸ್ ಅಬೋವ್ ಸೆಲ್ಫ್ ಅನ್ನೋ ಒಂದು ಪಾಠದೊಳಗೆ ಏನಿದೆ ಅನ್ನೋದನ್ನು ಈ ಕ್ಲಾಸ್ನಲ್ಲಿ ಕಲಿಯೋಕ್ಕಿಂತ ಮುಂದೆ ನಾವೇನು ಮಾಡೋಣ ಅಂತಂದರೆ ಇದನ್ನು ಬರೆದವರು ಯಾರು ಅದ್ರ ಬಗ್ಗೆ ಅವ್ರ ಪರಿಚಯನ ನೋಡೋಣಂತ. ಸೊ ದ ಲೆಸನ್ ಜಸ್ಟಿಸ್ ಅಬೋವ್ ಸೆಲ್ಫ್ ಈಸ್ ರಿಟನ್ ಬೈ ಮುನ್ಷಿ ಪ್ರೇಮ್ಚಂದ್. ಈ ಪಾಠವನ್ನು ಬರೆದವರು ಯಾರು ಅಂತಂದರೆ ಮುನ್ಷಿ ಪ್ರೇಮ್ಚಂದ್. ಸೊ ಹಿಯರ್ ಈಸ್ ಅನ್ ಇಂಟ್ರಡಕ್ಷನ್ ಅಬೌಟ್ ಮುನ್ಷಿ ಪ್ರೇಮ್ಚಂದ್. ಲೆಟ್ ಅಸ್ ನೋ, ಓಪನ್ ಪೇಜ್ ನಂಬರ್ 100. There they have given about the author. So about the author, Dhanpat Rai, better known by his pseudonym Munshi Premchand, was a famous Indian author and poet who urged into modern Hindi and Urdu literature with his writings. The writer is mainly recognized for his creations that always contain a social message and raise a voice against the social evils prevailing in Indian society. So here Munshi Premchand, it is his fictitious name, so but his real name is Dhanpat Rai. So here Munshi Premchand, so he is a writer of Urdu and Hindi literature, and in his writings we come to know that he has written about the social evils which prevails in Indian society. ಮುನ್ಷಿ ಪ್ರೇಮ್ಚಂದ್ರ ಜಿ ಅವ್ರು ಏನಿದಾರಲ್ಲ, ಅವ್ರ ರಿಯಲ್ ನೇಮ್ ಏನಂತಂದ್ರೆ ಧನ್ಪತ್ ರಾಯ್. ಸಾಹಿತ್ಯಿಕ ಹೆಸರು ಅಂತಂದ್ರೆ ಅವ್ರದ್ದು ಮುನ್ಷಿ ಪ್ರೇಮ್ಚಂದ್. ಸೊ ಇವರು ಕನ್ನಡ ಮತ್ತು ಉರ್ದು ಸಾಹಿತ್ಯದೊಳಗೆ ಒಂದು ಶ್ರೇಷ್ಠ ಬರಹಗಾರರು ಅಂಥೇಳಿ ಹೇಳ್ಬೋದು. ಆಧುನಿಕ ಲಿಟ್ರೇಚರ್ ಒಳಗೆ ಇವ್ರದ್ದು ಒಂದು ಹೆಸರು ಉನ್ನತ ಸ್ಥಾನದಲ್ಲಿ ಇದೆ ಅಂಥೇಳಿ ಹೇಳಬಹುದು. ಮುನ್ಷಿ ಪ್ರೇಮ್ಚಂದ್ ಜಿ ಅವರು ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ಲೇಖನದಿಂದ ಭಾರತದ ಸಮಾಜದೊಳಗೆ ಯಾವ್ಯಾವ ಸೋಷಿಯಲ್ ಇವಿಲ್ಸ್ಗಳದಾವಲ್ಲ ಅವ್ರಗಳ ಬಗ್ಗೆ ತಮ್ಮ ಬರವಣಿಗೆಯಲ್ಲಿ ತಮ್ಮ ಕಥೆಗಳಲ್ಲಿ ಬರೆದಿದ್ದಾರೆ. ಹಾಗಾದರೆ ಈ ಜಸ್ಟಿಸ್ ಅಬೋವ್ ಸೆಲ್ಫ್ ಅನ್ನೋ ಒಂದು ಪಾಠದೊಳಗೆ ಏನಿದೆ? ವಾಟ್ ಈಸ್ ದೇರ್ ಇನ್ ದಿಸ್ ಜಸ್ಟಿಸ್ ಅಬೋವ್ ಸೆಲ್ಫ್? Let us know. See, justice above self means if you are giving a justice, so if you are taking a decision regarding justice, you have to take that justice, that decision above yourself. There should not be any partiality regarding that justice. ನೋಡ್ರಿ, ಜಸ್ಟಿಸ್ ಅಬೋವ್ ಸೆಲ್ಫ್ ಅಂತಂದ್ರೆ ನ್ಯಾಯ ಮಾಡೋದ್ರೊಳಗೆ ನ್ಯಾಯವನ್ನು ನಿಮ್ಗಿಂತ ಮೇಲದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಯಾವುದೋ ಒಂದು ನ್ಯಾಯ ಮಾಡಬೇಕಾದ್ರೆ, ಯಾವುದೋ ಒಂದು ಡಿಸಿಷನನ್ನು ನೀವು ತಗೋಬೇಕಾದ್ರೆ ನೀವೇನು ಮಾಡ್ಬೇಕಂತಂದ್ರೆ ನಿಮ್ಗಿಂತ ಮುನ್ನ, ನಿಮ್ಗಿಂತ ಮೊದಲು ಎದಕ್ಕೆ ಮಹತ್ವವನ್ನು ಕೊಡಬೇಕು? ಜಸ್ಟಿಸಿಗೆ ಮಹತ್ವವನ್ನು ಕೊಡಬೇಕು, ನ್ಯಾಯಕ್ಕೆ ಒಂದು ಮಹತ್ವವನ್ನು ಕೊಡಬೇಕಂಥೇಳಿ ಈ ಪಾಠ ನಮ್ಗೆ ತಿಳಿಸ್ಕೊಡ್ತದೆ. ಹಾಗಾದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ, ನೀವು ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಹೌದಾ? ಹಾಗಾದರೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಥವಾ ಏನೋ ಆಗಿರುತ್ತೆ, ನಿಮ್ಮ ಏನು ಮಾಡಬೇಕಾಗಿರುತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಮಧ್ಯೆ ನೀವು ಒಂದು ಡಿಸಿಷನನ್ನು ತೊಗೋಬೇಕಾಗಿತ್ತು. ಎರಡು ಟೀಮ್ಸ್ಗಳದಾವು, ನೀವು ಎರಡೂ ಟೀಮ್ಗಳಲ್ಲಿ ಸೇಮ್ ಆಗಿದ್ದೀರಿ, ಈಕ್ವಲ್ ಆಗಿದ್ದೀರಿ. ನಿಮ್ಗೆ ಆ ಟೀಮ್ನೂ ಇಷ್ಟ ಆಗಿದೆ, ಈ ಟೀಮ್ನೂ ಇಷ್ಟ ಆಗಿದೆ. ಅವರು ನಿಮ್ಮ ಫ್ರೆಂಡ್ಸ್, ಇವರು ನಿಮ್ಮ ಫ್ರೆಂಡ್ಸ್. ಆದ್ರೆ ನೀವೇನು ಮಾಡಬೇಕು? ಇಬ್ಬರ ಮಧ್ಯೆ ನಡೆದಿರುವಂಥ ಜಗಳದೊಳಗೆ ಒಬ್ಬರು ಯಾರು ಸರಿಯಾಗಿದ್ದಾರೆ ಅವ್ರ ಪರವಾಗಿ ನೀವು ಮಾತಾಡಬೇಕು, ಅವ್ರಿಗೆ ನೀವು ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತಿರುತ್ತೆ. ಆ ಸಂದರ್ಭ ಬಂದಾಗ ಇಬ್ಬರು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆದರೂ ಸಹಿತ ನಿಮ್ಗಿಂತ ಮೇಲೆ, ನಿಮ್ಮ ಗೆಳೆತನಕ್ಕಿಂತ ಮೇಲೆ ನೀವೇನು ಯಾರಿಗೆ ಮಹತ್ವ ಕೊಡಬೇಕು? ನ್ಯಾಯಕ್ಕೆ ಮಹತ್ವ ಕೊಡಬೇಕು. ಹಾಗಾದ್ರೆ ನ್ಯಾಯಕ್ಕೆ ಮಹತ್ವ ಕೊಟ್ಟು ಯಾರು ಸರಿಯಾಗಿದ್ದಾರೆ ಅವ್ರ ಪರವಾಗಿ ನೀವು ಮಾತಾಡಿದರೆ ನಿಮ್ಮ ಇನ್ನೊಂದು ಗೆಳೆಯ ಏನಿದಾನಲ್ಲ ಅವ್ನು ಸ್ವಲ್ಪ ಸಿಟ್ಟಾಗ್ತಾನೆ. ಯಾಕಂತಂದ್ರೆ ನೀವೇನು ಮಾಡಿರಿ? ನಿಮ್ಮ ಇನ್ನೊಂದು ಗೆಳೆಯನ ಚೂಸ್ ಮಾಡಿರಿ, ಆದರೆ ನನಗೆ ಚೂಸ್ ಮಾಡಲಿಲ್ಲ ಅಂಥೇಳಿ ಅವರು ಸಿಟ್ಟಾಗ್ತಾರೆ. ಹಾಗಾದ್ರೆ ಇಲ್ಲಿ ನೀವು ಆ ಪಾರ್ಶಾಲಿಟಿ ತೋರಿಸ್ತೀರಾ? ಇಲ್ಲ, ನನಗೆರಡು ಫ್ರೆಂಡ್ಸ್ ಬೇಕೇ ಬೇಕು ಅಂಥೇಳಿ ಇಬ್ಬರದು ಸರಿ ಇದೆ ತಪ್ಪಿದೆ ಆದರೂ ಸಹಿತ ಅವರಿಬ್ಬರದು ಮಾತು ಕೇಳ್ತೀರಾ? ಅಥವಾ ಇಲ್ಲ ನೀ ತಪ್ಪಿದಿ ಅಂಥೇಳಿ ನಿಮ್ಮ ಫ್ರೆಂಡಿಗೆ ತೋರಿಸ್ಕೊಡ್ತೀರೋ ಅನ್ನೋದು ಈ ಒಂದು ಪಾಠದೊಳಗೆ ನಮ್ಗೆ ತಿಳಿದು ಬರುತ್ತೆ. So here what happens means justice above self means we have to take a decision, we have to give justice. If we are in that position to give justice, then we shouldn't think about us, we shouldn't think about the relations, we shouldn't think about the family members. Here what happens means, just imagine, so you and your friends, so there is some misunderstanding, something might happen, and among your two best friends you have to choose only one
friend who is right. That is your decision, that is your justice. If that's the thing, so you choose one of your friends who is right, whereas you won't choose another friend who is wrong. Then what happens means, there the jealousy, the enmity between you and your friend, it goes on, because you didn't choose your friend and you have chosen your another friend, isn't it? So that's why here it is given, when we are giving justice, when we are taking a right decision, at that time we shouldn't think about our relations. So that is there, and we shouldn't think about even ourselves also. Justice is above ourselves. This is there in this lesson. Then what is there in this lesson? Let us see. There are some characters in this lesson. What are those characters? The first one is Juman Sheikh, and the next one is Algu Chaudhary, then Old Aunt and Sanju Sahu. These are the characters in this lesson. ಈ ಒಂದು ಪಾಠದೊಳಗೆ ಬರುವಂಥ ಪಾತ್ರಗಳು ಯಾವುವು ಅಂತಂದರೆ ಜುಮ್ಮನ್ ಶೇಖ್, ಅಲ್ಗು ಚೌಧರಿ, ಓಲ್ಡ್ ಆಂಟ್ ಮತ್ತು ಸಂಜು ಸಾಹು. ಇವು ಎಲ್ಲರೂ ಪಾತ್ರ ಆಗಿದ್ದಾರೆ ಈ ಒಂದು ಪಾಠದೊಳಗೆ. ಹಾಗಾದರೆ ಈ ಪಾಠದೊಳಗೆ ಏನಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣಂತ. ಲೆಟ್ ಅಸ್ ನೋ ವಾಟ್ ಈಸ್ ದೇರ್ ಇನ್ ದಿಸ್ ಲೆಸನ್. ಓಪನ್ ಪೇಜ್ ನಂಬರ್ 91. Justice Above Self, Munshi Premchand. Part 1. Juman Sheikh and Algu Chaudhary were good friends. So strong was their bond of friendship that when either of them went away from the village, the other looked after his family. Both were greatly respected in the village. So here in this first paragraph, they have given an introduction to the characters. What is there? Let us see. Juman Sheikh and Algu Chaudhary were good friends. So as I said, the characters Juman Sheikh and Algu Chaudhary, so they are ಗುಡ್ ಫ್ರೆಂಡ್ಸ್. ನೋಡಿರಿ, ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಏನಿದ್ದಾರಲ್ಲ, ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದಾರೆ, ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ದಟ್ ವೆನ್ ಐದರ್ ಆಫ್ ದೆಮ್ ವೆಂಟ್ ಅವೇ ಫ್ರಮ್ ದ ವಿಲೇಜ್, ದ ಅದರ್ ಲುಕ್ಡ್ ಆಫ್ಟರ್ ಹಿಸ್ ಫ್ಯಾಮಿಲಿ. ಸಿ, how was their friendship? How was their bond of friendship? It was so strong that if either anyone goes out of the village, then another one who is there in that village, he used to take care of the family of his friend. So strong was their bond. ನೋಡ್ರಿ, ಇಲ್ಲಿ ಏನಾಗುತ್ತ ಅಂತಂದ್ರೆ ಅಲ್ಗು ಚೌಧರಿ ಮತ್ತು ಜುಮ್ಮನ್ ಶೇಖ್ ಇವರಿಬ್ರದ್ದು ಗೆಳೆತನ ಎಷ್ಟು ಬಾಂಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ, ಇಬ್ಬರದೊಳಗೆ ಒಬ್ಬರು ಯಾರಾದರೂ ತಮ್ಮ ವಿಲೇಜ್, ತಮ್ಮ ಊರನ್ನು ಬಿಟ್ಟು ಹೊರಗಡೆ ಏನಾದರೂ ಕೆಲಸಕ್ಕೆ ಹೋದ್ರೆ, ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಇನ್ನೊಬ್ರು ಯಾರು ಆ ಊರೊಳಗಿರ್ತಿದ್ರಲ್ಲ, ಅವರು ಇನ್ನು ಊರಿಗೆ ಹೋಗಿರುವಂಥ ಗೆಳೆಯನ ಮನೆಯ ಫ್ಯಾಮಿಲಿ ಮೆಂಬರ್ಸಿಗೆ ನೋಡ್ಕೊತಿದ್ರಂತ. ಸೊ ಅಷ್ಟೊಂದು ಒಳ್ಳೆಯ ಫ್ರೆಂಡ್ಶಿಪ್ ಇವರಿಬ್ಬರ ಮಧ್ಯೆ ಇತ್ತಂತ, ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ. Both were greatly respected in the village. So both the friends Algu Chaudhary and Juman Sheikh, they both had a great respect in the village. ನೋಡ್ರಿ, ಅಲ್ಗು ಚೌಧರಿ ಮತ್ತು ಜುಮ್ಮನ್ ಶೇಖ್ ಇಬ್ರಿಗೂ ಸಹಿತ ಒಂದು ಒಳ್ಳೆಯ ಸ್ಥಾನ, ಒಂದು ಒಳ್ಳೆಯ ಗೌರವ ಅವರ ವಿಲೇಜ್ನಲ್ಲಿ ಇತ್ತು, ಅವರ ಊರಲ್ಲಿ ಇತ್ತು ಅಂತ ಹೇಳ್ತಾರೆ. Juman had an old aunt who had some property. This she transferred to him on the understanding that she would stay with him and he would look after her. The arrangement worked well for a couple of years, but thereafter the situation changed. Juman and his family were tired of the old relative. Juman became as indifferent to her as his wife, who grudged even the little food that the old lady needed for survival. She swallowed these insults along with her food for a few months, but patience has its limits. So here Juman Sheikh and Algu Chaudhary. Now the story goes on. Here why and what is the theme of this lesson, it is explained. So what is the story behind this justice above self is given here. Juman had an old aunt who had some property. So here Juman Sheikh, so he has an old aunt, okay, and this old aunt, she had a property.
ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಜುಮ್ಮನ್ ಶೇಖ್ ಇದ್ದಾರಲ್ಲ ಅವರು ಒಬ್ಬರು ಆಂಟಿ ಇರ್ತಾರ ಅವ್ರ ಆಂಟಿ ಹೆಸರಲ್ಲಿ ಸ್ವಲ್ಪ ಪ್ರಾಪರ್ಟಿ ಇರುತ್ತೆ. ಪ್ರಾಪರ್ಟಿ ಇದ್ದಾಗ ಏನಾಗುತ್ತೆ ನೋಡ್ರಿ, ದಿಸ್ ಶಿ ಟ್ರಾನ್ಸ್ಫರ್ಡ್ ಟು ಹಿಮ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಶಿ ವುಡ್ ಸ್ಟೇ ವಿತ್ ಹಿಮ್ ಆ್ಯಂಡ್ ಹಿ ವುಡ್ ಲುಕ್ ಆಫ್ಟರ್ ಹರ್. ಸೊ ನಾವ್ ದಟ್ ಓಲ್ಡ್ ಆಂಟ್ ಶಿ ಹ್ಯಾಡ್ ಸಮ್ ಪ್ರಾಪರ್ಟಿ ಆ್ಯಂಡ್ ಶಿ ಟ್ರಾನ್ಸ್ಫರ್ಡ್ ದಟ್ ಪ್ರಾಪರ್ಟಿ ಟು ಹೂಮ್? ಶಿ ಟ್ರಾನ್ಸ್ಫರ್ಡ್ ದಟ್ ಪ್ರಾಪರ್ಟಿ ಟು ಜುಮ್ಮನ್ ಶೇಖ್. Only on one condition, only on understanding that Jumman will look after her old aunt. ನೋಡ್ರಿ, ಜುಮ್ಮನ್ ಶೇಖ್ ಅವರ ಆಂಟಿ ಏನಿದ್ರಲ್ಲ ಅವ್ರ ಹತ್ರ ಇರುವಂಥ ಪ್ರಾಪರ್ಟಿ, ಅವ್ರ ಹೆಸರಿನಲ್ಲಿ ಇರುವಂಥ ಪ್ರಾಪರ್ಟಿಯನ್ನು ಅವ್ರು ಏನು ಮಾಡ್ತಾರಂತಂದ್ರೆ ಆ ಆಂಟಿ ಜುಮ್ಮನ್ ಶೇಖಿನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಜುಮ್ಮನ್ ಶೇಖಿಗೆ ತನ್ನ ಪ್ರಾಪರ್ಟಿಯನ್ನು, ತನ್ನ ಸಂಪತ್ತನ್ನು ಕೊಡ್ತಾರೆ. ಕೊಟ್ಟ ನಂತರ ಒಂದೇ ಒಂದು ಕಂಡೀಷನ್ ಮೇಲೆ ಕೊಡ್ತಾರೆ, ಒಂದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೊಡ್ತಾರೆ. ಆ ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪ ಅಂತಂದ್ರೆ, ಪ್ರಾಪರ್ಟಿ ನಾನು ನಿನ್ಗೆ ಕೊಟ್ಟರೆ ನೀನು ನನಗೆ ನೋಡ್ಕೊತ ಹೋಗ್ಬೇಕಂತಂದ್ರೆ ನಿನ್ನ ಮನೆಯಲ್ಲೇ ಇರ್ತೀನಿ, ನನಗೆ ಊಟ ಬಟ್ಟೆ ಸೊ ಇದನ್ನೆಲ್ಲ ಕೊಡೋ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಓಲ್ಡ್ ಆಂಟ್ ಜುಮ್ಮನ್ ಶೇಖ್ ಹೆಸರು ಮೇಲೆ ಆ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, the arrangement worked well for a couple of years. So the arrangement that the property is transferred to the Jumman Sheikh and Jumman Sheikh is looking after her old aunt. So this arrangement it goes well for a couple of years. ನೋಡ್ರಿ, ಈ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯಲ್ಲ, ನಾನು ನಿನ್ನನ್ನು ನೋಡ್ಕೋತೀನಿ, ಯಾಕಂತಂದ್ರೆ ನೀ ನನಗೆ ಪ್ರಾಪರ್ಟಿ ಕೊಟ್ಟಿದ್ದೀ ಅಂಥೇಳಿ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್, ಈ ಒಂದು ತಿಳುವಳಿಕೆ ಏನಿದೆಯಲ್ಲ ಕೆಲವು ವರ್ಷಗಳ ಕಾಲ ಅದು ಸರಿಯಾಗಿ ನಡೀತಾ ಹೋಗ್ತಾ ಇರುತ್ತೆ. ಅದ್ರ ಮುಂದೆ ಒಂದು ಪ್ರಾಬ್ಲಮ್ ಬರುತ್ತೆ, ಅದು ಏನು? ಬಟ್ ದೇರ್ ಆಫ್ಟರ್ ದ ಸಿಚುವೇಶನ್ ಚೇಂಜ್ಡ್. ಸಿ ಬಟ್ ವಾಟ್ ಹ್ಯಾಪನ್ಸ್ ಮೀನ್ಸ್ ಆಫ್ಟರ್ ಕಪಲ್ ಆಫ್ ಇಯರ್ಸ್ ದ ಸಿಚುವೇಶನ್ ಈಸ್ ಚೇಂಜ್ಡ್. ನಾವು ಸಮಥಿಂಗ್ ಹ್ಯಾಡ್ ಹ್ಯಾಪನ್ ಹಿಯರ್. ವಾಟ್ ಈಸ್ ದ್ಯಾಟ್? ಲೆಟ್ ಅಸ್ ಸಿ. ನೋಡ್ರಿ, ಕೆಲವು ವರ್ಷ ಕಾಲ ನಂತರ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಏನಿತ್ತಲ್ಲ ಆಂಟಿ ಮತ್ತು ಜುಮ್ಮನ್ ನಡುವೆ ಅದು ಈಗ ಬದಲಾಯಿತು. ಆ ಸಂದರ್ಭ ಚೇಂಜ್ ಆಯಿತು. ಹೇಗೆ ಚೇಂಜ್ ಆಯಿತು, ಏನಾಯಿತು ಅಲ್ಲಿ ನೋಡೋಣ. ಜುಮ್ಮನ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವೇರ್ ಟಯರ್ಡ್ ಆಫ್ ದ ಓಲ್ಡ್ ರಿಲೇಟಿವ್. ಸಿ now what happens means Jumman Sheikh and his family members, so they were tired of this old aunt, they were tired of this old lady. What to do? So this is a question to Jumman Sheikh. ನೋಡ್ರಿ, ಕೆಲವೊಂದು ವರ್ಷಗಳ ಕಾಲ ಏನಾಗುತ್ತಂದ್ರೆ ಒಳ್ಳೆಯ ರೀತಿಯಲ್ಲಿ ತಾವು ಆ ಒಂದು ಒಪ್ಪಂದ ಏನು ಮಾಡಿದ್ದಾರೆ, ತಿಳುವಳಿಕೆಯನ್ನು ಏನು ಹೊಂದ್ಕೊಂಡಿದ್ದಾರೆ ಅದರ ಪ್ರಕಾರ ಒಳ್ಳೆಯ ರೀತಿಯಲ್ಲಿ ನಡೀತಾ ಇರುತ್ತೆ. ಆದರೆ ಸಮಯ ಆಗ್ತಾ ನಂತರ ಏನಾಗುತ್ತಂದ್ರೆ, ಸಮಯ ಬದಲಾವಣೆ ಆದ ನಂತರ ಇಲ್ಲಿ ಜುಮ್ಮನ್ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬದವ್ರು ಏನಿದಾರಲ್ಲ ಅವರು ಆಂಟಿ ಕಡೆ ಸ್ವಲ್ಪ ಗಮನ ಕೊಡೋದು, ಲಕ್ಷ್ಯ ಕೊಡೋದು ಏನಿದೆಯಲ್ಲ ಅದು ಕಡಿಮೆ ಮಾಡ್ತಾರೆ. ಇವರ ರಿಲೇಷನ್ ಮಧ್ಯೆ ಒಂದು ಏನು ಹೇಳ್ಬೋದು ಅಂತಂದ್ರೆ ಕ್ರ್ಯಾಕ್ ಬರುತ್ತೆ, ಒಂದು ಏನೋ ಕಠಿಣತೆಯನ್ನು ಬರುತ್ತಂಥೇಳಿ ಹೇಳ್ಬೋದು. ವಾಟ್ ಈಸ್ ದ್ಯಾಟ್? ಲೆಟ್ ಅಸ್ ಸಿ. Jumman became as indifferent to her as his wife, who grudged even the little food that the old lady needed for survival. See, now not only Jumman, his family is also having a different kind of view regarding this old aunt. So Jumman and his wife, they were treating that old lady badly. So Jumman's wife, she used to give the food, that old lady who used to eat little food, she used to give that food with grudging heart, with no heart. So she is giving her food, and even Jumman was treating badly to her aunt. So this is the reason now how the thing is changed, how the scene is changed now. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಕೇವಲ ಜುಮ್ಮನ್ ಅಷ್ಟೇ ಅಲ್ಲದೆ ಅವ್ರ ಕುಟುಂಬದವರು ಸಹಿತ ಆ ಆಂಟಿ ವಿರುದ್ಧ ಮಾತನಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನೋಡ್ತಾ ಇರೋದಿಲ್ಲ. ಏನಾಗುತ್ತಂತಂದ್ರೆ ಜುಮ್ಮನಿನ ಹೆಂಡತಿ, ವೈಫ್ ಏನಿದಾರಲ್ಲ ಅವರು ಓಲ್ಡ್ ಆಂಟಿಗೆ ಆಹಾರವನ್ನು, ಊಟವನ್ನು ಕೊಡಲಿಕ್ಕೂ ಸಹಿತ ಸ್ವಲ್ಪ ಊಟ ಮಾಡ್ತಾರೆ ಓಲ್ಡ್ ಆದವರು. ಆದರೂ ಸಹಿತ ಆ ಒಂದು ಸ್ವಲ್ಪ ಊಟವನ್ನು ಸಹಿತ ಇವರು ಮನಸ್ಸಿರ್ಲಾರ್ದೆ ಬೈಕೊಂತ ಏನೂ ಹೇಳ್ತಾ ಕೊಡ್ತಾ ಇರ್ತಾರೆ ಆ ಅಜ್ಜಿಗೆ, ಆ ಓಲ್ಡ್ ಆಂಟಿಗೆ. ಸೊ ಈ ಒಂದು ಸಿಚುವೇಶನ್ ಏನಿದೆಯಲ್ಲ, ಪ್ರಾಪರ್ಟಿ ತೊಗೊಂಡಾಗ ಮಾತ್ರ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರು, ಕೆಲವೊಂದು ವರ್ಷ ಚೆನ್ನಾಗಿ ನೋಡ್ಕೊತಾರೆ. ಆದರೆ ಸಮಯ ಆಗ್ತಾ ನಂತರ ಇನ್ನು ಆ ಓಲ್ಡ್ ಲೇಡಿಗೆ ಈ ರೀತಿ ಒಂದು ಕೆಟ್ಟ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. She swallowed these insults
along with her food for few months. See, now what happens means that old lady, so she swallowed, she took patience, she swallowed the insults whichever is given by Juman and his family for few months. ನೋಡ್ರಿ ಇಲ್ಲಿ ಜುಮ್ಮನಿನ ಆಂಟಿ ಏನಿದಾರಲ್ಲ, ಓಲ್ಡ್ ಆಂಟ್, ಅವರು ಕೆಲವೊಂದು ತಿಂಗಳ ಕಾಲ ಸುಮ್ಮನೆ ಇರ್ತಾರೆ. ಏನಾಗುತ್ತೆ ಬಿಡು, ಒಮ್ಮೊಮ್ಮೆ ಈ ರೀತಿ ಆಗ್ತಾ ಇರುತ್ತೆ, ಇನ್ನು ಮುಂದೆ ಸರಿಯಾಗಿ ಹೋಗುತ್ತೆ ಅನ್ಕೊಂತ ಕೆಲವೊಂದು ತಿಂಗಳ ಸುಮ್ಮನೆ ಇರ್ತಾರೆ. ಆದರೆ ಅವ್ರ ಪೇಷನ್ಸ್ ಅದು ಮಿಕ್ಕಿ ಬೀರುತ್ತೆ. ಏನಾಗುತ್ತೆ ನೋಡ್ರಿ, ಬಟ್ ಪೇಷನ್ಸ್ ಹ್ಯಾಸ್ ಇಟ್ಸ್ ಲಿಮಿಟ್ಸ್. ಸಿ, ಎಸ್, ಸಮಥಿಂಗ್ ಈಸ್ ಗೋಯಿಂಗ್ ಆನ್ which you don't like. For few months obviously you keep quiet, but when that limit of patience is crossed, then you have to show your anger, you have to take certain decision, isn't it? So here the same thing is going with this old lady. She had patience, lots of patience she had, but now that patience, it had its limit, and that patience has crossed its limits. Then what happens? Let us see. ನೋಡ್ರಿ, ಒಂದು ವ್ಯಕ್ತಿಯಲ್ಲಿ ತಾಳ್ಮೆ ಅಂತಂದ್ರೆ ಅದು ಒಂದು ಸೀಮಿತವಾಗಿರುವ ಸಮಯಕ್ಕಷ್ಟೇ ತಾಳ್ಮೆ ಇರುತ್ತೆ. ಆ ಸಮಯ ಮೀರಿ ಹೋದ ನಂತರ ತಾಳ್ಮೆನೂ ಮೀರಿ ಹೋಗುತ್ತೆ. ನಂತರ ನಮ್ಗೆ ತಾಳ್ಮೆ ಬಿಟ್ಟು ನಾವೇನು ಮಾಡ್ತೀವಿ, ಕ್ರೋಧವನ್ನು ತೋರಿಸ್ತೀವಿ, ಸಿಟ್ಟನ್ನು ತೋರಿಸ್ತೀವಿ. ಅದೇ ರೀತಿ ಇಲ್ಲಿ ಜುಮ್ಮನಿನ ಆಂಟ್ ಏನಿದಾರಲ್ಲ, ಅವ್ರಿಗೂ ಸಹಿತ ತಾಳ್ಮೆಯನ್ನು ಇಟ್ಕೋತಾರೆ. ಇಲ್ಲಿ ಈಗೇನಾಗೋದಿಲ್ಲ, ಮುಂದೆ ಸರಿಯಾಗಿ ಹೋಗುತ್ತೆ ಅಂಥೇಳಿ ಅಂದ್ಕೊಂಡಿರ್ತಾರೆ ಆಂಟ್. ಆದರೂ ಸಹಿತ ಅದು ಏನಾಗೋದಿಲ್ಲ, ಆ ಅಜ್ಜಿಯ, ಆ ಓಲ್ಡ್ ಆಂಟಿನ ತಾಳ್ಮೆ ಮೀರಿ ಹೋಗುತ್ತೆ. ಹಾಗಾದ್ರೆ ಯಾವ ಒಂದು ರೀತಿ ಅವ್ರ ತಾಳ್ಮೆ ಮೀರಿ ಹೋಗುತ್ತೆ, ಅವ್ರೇನು ಮಾಡ್ತಾರ ಅನ್ನೋದನ್ನು ನಾವಿಲ್ಲಿ ನೋಡೋಣಂತ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಒನ್ ಡೇ ಶಿ ಸ್ಪೋಕ್ ಟು ಜುಮ್ಮನ್, ಮೈ ಸನ್, ಇಟ್ ಈಸ್ ನಾವ್ ಆಬ್ವಿಯಸ್ ದಟ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. kindly give me a monthly allowance so that I can set up a separate kitchen. See, now what happens means that old lady, she lost her patience and she said something to this Juman Sheikh. ನೋಡ್ರಿ, ಆ ಅಜ್ಜಿ, ಆ ಓಲ್ಡ್ ಆಂಟ್ ಏನಿದಾರಲ್ಲ, ಅವ್ರ ತಾಳ್ಮೆ ಮೀರಿದ ನಂತರ ಅವ್ರೇನೋ ಒಂದು ಜುಮ್ಮನಿಗೆ ಕೇಳ್ಕೊತಾರೆ. ಏನು ಹೇಳ್ತಾರೆ ನೋಡ್ರಿ. ಒನ್ ಡೇ ಶಿ ಸ್ಪೋಕ್ ಟು ಜುಮ್ಮನ್, ಮೈ ಸನ್, it is now obvious that I am not wanted in your house. See, now that old lady, she says to Juman Sheikh that my son, it is understood that now I am not wanted in your house. So now I am not wanted in your house, so kindly give me monthly allowance, she says. ನೋಡ್ರಿ, ಇನ್ನು ಆ ಓಲ್ಡ್ ಆಂಟ್ ಏನಿದಾರಲ್ಲ, ತಾಳ್ಮೆ ಮೀರಿ ಒಂದಿನ ಜುಮ್ಮನ್ ಶೇಖಿಗೆ ಮಾತನಾಡ್ತಾರೆ, ಕೇಳ್ತಾರೆ. ಇನ್ನು ಜುಮ್ಮನ್ ಶೇಖ್, ನನಗೇನು ತಿಳಿದು ಬರ್ತಾ ಇದೆ ಅಂತಂದ್ರೆ, ನನಗೆ ಗೊತ್ತಾಗ್ತಾ ಇದೆ ನಿಮ್ಮ ವ್ಯವಹಾರದಿಂದ ನಾನೇನು ನಿಮಗೀಗ ಬೇಡಾಗಿದ್ದೀನಿ, ನಿಮ್ಮ ಮನೆಯಲ್ಲಿ ನಾನು ಇರೋದಿಲ್ಲ, ಆ ರೀತಿಯಲ್ಲಿ ನೀವು ನನ್ನ ಜೋಡಿ ವ್ಯವಹಾರ ಮಾಡ್ತಾ ಇದ್ದೀರಿ, ಆ ರೀತಿ ನೀವು ಬಿಹೇವ್ ಮಾಡ್ತಾ ಇದ್ದೀರಿ, ನನಗೆ ಗೊತ್ತಾಗಿದೆ. ಇನ್ನು ನಾನು ನಿಮ್ಮ ಮನೆಯಲ್ಲಿ ಅದು ಅನ್ವಾಂಟೆಡ್ ಆಗಿದ್ದೀನಿ ಅಂಥೇಳಿ ಆ ಓಲ್ಡ್ ಆಂಟ್ ಜುಮ್ಮನಿಗೆ ಹೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ. ಕೈಂಡ್ಲಿ ಗಿವ್ ಮಿ ಅ ಮಂತ್ಲಿ ಅಲೋವನ್ಸ್ ಸೊ ದಟ್ ಐ ಕ್ಯಾನ್ ಸೆಟ್ ಅಪ್ ಅ ಸಪ್ರೇಟ್ ಕಿಚನ್. ಸಿ, now that old lady, she demands, she says that kindly give me monthly allowance, so kindly give me some monthly amount so that I can set up a separate kitchen, so that I can cook separately, so that I can eat, because I have given you property. So this was the condition. This was said by whom? This was said by that old aunt indirectly to that ಜುಮ್ಮನ್ ಶೇಖ್. ನೋಡ್ರಿ, ಇನ್ನು ಜುಮ್ಮನ್ ಶೇಖಿಗೆ ತಾಳ್ಮೆ ಮೀರಿ ಆ ಓಲ್ಡ್ ಆಂಟ್ ಏನು ಹೇಳ್ತಾರಂತಂದ್ರೆ, ಮನಸ್ಸಿನಲ್ಲಿ ನೋಡ್ರಿ, ನೀವು ಪ್ರಾಪರ್ಟಿಯನ್ನು ಕೊಟ್ಟಿದ್ದೀರಿ, ಆದರೂ ಸಹಿತ ನಿಮ್ಮ ಜೋಡಿ ಸರಿಯಾದ ವ್ಯವಹಾರ ಇಲ್ಲ, ನಿಮ್ಗೆ ಊಟಕ್ಕೂ ಸರಿಯಾಗಿ ಹಾಕ್ತಾ ಇಲ್ಲ ಅಂತಂದರೆ ನೀವೇನು ಮಾಡ್ತೀರಿ? ಅದೇ ರೀತಿ ಅದೇ ಒಂದು ಕಂಡೀಷನ್ ಈ ಓಲ್ಡ್ ಆಂಟ್ ಮನಸ್ಸಿನಲ್ಲಿದೆ. ಸೊ ಹಾಗಾಗಿ ಓಲ್ಡ್ ಆಂಟ್ ಏನು ಹೇಳ್ತಾರಂತಂದ್ರೆ ಜುಮ್ಮನಿಗೆ, ನನಗೆ ಪ್ರತಿ ತಿಂಗಳ ನೀ ಏನು ಮಾಡಂತಂದ್ರೆ ಮಂತ್ಲಿ ಅಲೋವನ್ಸ್ ಕೆಲವಷ್ಟು ಹಣವನ್ನು ಕೊಡು, ಯಾಕಂತಂದ್ರೆ ನಾನು ಒಂದು ಸಪ್ರೇಟಾಗಿ ಕಿಚನ್ ರೆಡಿ ಮಾಡ್ತೀನಿ, ನಂದು ಊಟ ರೆಡಿ ಮಾಡಿ ನಾನು ತಿಂತೀನಿ, ನನಗೆ ಒಂದು ಸಪ್ರೇಟ್ ಕಿಚನ್ ಬೇಕು, ಹಾಗಾಗಿ ನೀನು ನನಗೆ ಮಂತ್ಲಿ ಅಲೋವನ್ಸನ್ನು ಕೊಡು ಅಂಥೇಳಿ ಜುಮ್ಮನಿಗೆ ಕೇಳ್ಕೊತಾರೆ. ಅವಾಗ ಜುಮ್ಮನ್ದು ರಿಯಾಕ್ಷನ್ ಏನು ನೋಡ್ರಿ. ದೆನ್ ವಾಟ್ ಈಸ್ ದ ರಿಯಾಕ್ಷನ್ ಆಫ್ ಜುಮ್ಮನ್? ಮೈ ವೈಫ್ ನೋಸ್ ಬೆಸ್ಟ್ how to run the house. Be patient, said Jumman shamelessly. This made his aunt angry and she decided to take her case to the village panchayat. See,
What happens means, now the reaction of Juman. He says, my wife knows best how to run the house, be patient, said Juman shamelessly. So without having a shame that she is aunt, old lady, don't think about the property, just see the age, show some respect to your elders. So he didn't have that respect also to that old lady, and he said that with shamelessly he said that my wife, she knows best how to run the house, then why do you want that monthly allowance, why do you want separate kitchen, he said, and he said to have patience. ನೋಡ್ರಿ, ನಾಚಿಕೆ ಇರಲಾರ್ದು ಜುಮ್ಮನ್ ಏನು ಹೇಳ್ತಾನಂತಂದ್ರೆ, ನನ್ನ ವೈಫ್ ಏನಿದ್ದಾಳಲ್ಲ ಅವಳಿಗೆ ಗೊತ್ತಿದೆ ಮನೆ ಯಾವ ರೀತಿ ನಡೆಸ್ಬೇಕಂಥೇಳಿ, ಸೊ ಹಾಗಾಗಿ ಆಕಿಗೆ ಗೊತ್ತಿದೆ ಸಪ್ರೇಟ್ ಕಿಚನ್ ಯಾಕೆ ಬೇಕು ನಿನ್ಗೆ ಅಂಥೇಳಿ ನಾಚಿಕೆ ಇರಲಾರ್ದು ಓಲ್ಡ್ ಆಂಟಿಗೆ ಹೇಳ್ತಾರೆ. ನೋಡ್ರಿ, ಓಲ್ಡ್ ಆಂಟಿಗೆ ಮೊದಲನೇ ಮಾತವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು, ಎಲ್ಡರ್ ಅದಾರ ಅಂಥೇಳಿ, ದೊಡ್ಡವ್ರು ಇದ್ದಾರೆ ಅಂಥೇಳಿ. ಇನ್ನು ಎರಡನೇದು ಏನಂತಂದ್ರೆ, ಅವ್ರದ್ದೇ ಪ್ರಾಪರ್ಟಿಯನ್ನು ತೊಗೊಂಡು ಅವ್ರ ಮೇಲೇ ಇವರು ಏನು ಮಾಡ್ತಾ ಇದ್ದಾರೆ, ಜೋರನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಎರಡೂ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಂಡು ಜುಮ್ಮನ ಒಳ್ಳೆ ರೀತಿಯಲ್ಲಿ ತಿಳಿಸ್ಬೇಕಾಗಿತ್ತು. ಅದನ್ನು ಬಿಟ್ಟು ಅವ್ರು ಏನು ಮಾಡ್ತಾರೆ, ಸಿಟ್ಟಿನಲ್ಲಿ ತನ್ನ ವೈಫಿನ ಒಂದು ಹೊಗಳಿಕೆಯನ್ನು ಮಾಡ್ತಾರೆ. ನನ್ನ ವೈಫಿಗೆ ಗೊತ್ತಿದೆ ಯಾವ ರೀತಿ ಏನು ನಡೆಸ್ಬೇಕು, ಮನೆ ನಡೆಸೋದು ಗೊತ್ತಿದೆ, ನೀ ಸ್ವಲ್ಪ ತಾಳ್ಮೆ ಇಟ್ಕೋ ಅಂಥೇಳಿ ಜುಮ್ಮನ್ ಹೇಳ್ತಾರೆ. ಅವಾಗ ಆ ಅಜ್ಜಿಗೆ ಏನು ಮಾಡ್ತಾರೆ ನೋಡ್ರಿ, ಓಲ್ಡ್ ಆಂಟ್. ದಿಸ್ ಮೇಡ್ ಹಿಸ್ ಆಂಟ್ ಆ್ಯಂಗ್ರಿ ಆ್ಯಂಡ್ ಶಿ ಡಿಸೈಡೆಡ್ ಟು ಟೇಕ್ ಹರ್ ಕೇಸ್ ಟು ದ ಪಂಚಾಯತ್, ವಿಲೇಜ್ ಪಂಚಾಯತ್. ಸೊ ವಾಟ್ ಹ್ಯಾಪನ್ಸ್ ಮೀನ್ಸ್, ದ ವರ್ಡ್ಸ್ ಆಫ್ Juman, it hurts that old lady, and now that old lady, she decided to take this case to the village panchayat. ಇನ್ನು ಜುಮ್ಮನ್ ಮಾತಾಡಿರುವಂಥ ಮಾತುಗಳನ್ನು ಕೇಳಿ ಅಜ್ಜಿಗೆ ನೋವಾಗುತ್ತೆ, ಆ ಓಲ್ಡ್ ಆಂಟಿಗೆ ನೋವಾಗುತ್ತೆ. ಹಾಗಾಗಿ ಓಲ್ಡ್ ಆಂಟ್ ಡಿಸಿಷನನ್ನು ತಗೋತಾರೆ. ಏನಂತಂದ್ರೆ, ನಾ ಹೇಗಾದ್ರೂ ಮಾಡಿ ಈ ಒಂದು ಕೇಸ್ ಏನಿದೆಯಲ್ಲ ಅದು ವಿಲೇಜ್ ಪಂಚಾಯತ್ ಕಡೆ ತೊಗೊಂಡು ಹೋಗ್ಬೇಕು, ವಿಲೇಜ್ ಪಂಚರು ಏನದಾರಲ್ಲ ಅವ್ರ ಕಡೆ ನಾನು ಈ ಒಂದು ವಿಷಯವನ್ನು ತಿಳಿಸ್ಬೇಕು ಅಂಥೇಳಿ ಆ ಓಲ್ಡ್ ಲೇಡಿ ಡಿಸೈಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, the old lady went about meeting people explaining her case. Some sympathized with her, others laughed at her. A few others advised her to make it up with her nephew and his wife. At last, she came to Algu Chaudhary and spoke to him. You know, Chachi, Jumman is my best friend. How can I go against him? Algu said. But is it right, my son, to keep mum and not say what you consider just and fair? Pleaded the old lady. Come to the panchayat and speak the truth, she said. Algu did not reply, but her words kept ringing in his ears. So now what happens in this paragraph, how that old lady, she moves to the punch and what she tries to explain there, let us see. The old lady went about meeting people explaining her case. So now obviously, so it is the nature of old people that something, whether it may be good or bad, so they don't have that satisfaction if that thing, if that subject, it remains with them. So they want to spread that news to each and everyone, to each and every passerby. So what had happened in their house, what had happened to them. In the same way, now that old aunt, so she also tries to explain what had happened with her, what is the case with everyone. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ, ವಯಸ್ಸಾದವ್ರದ್ದು ಒಂದು ಬಿಹೇವಿಯರ್ ಯಾವ ರೀತಿ ಇರುತ್ತಂದ್ರೆ, ಏನೇ ಆಗಲಿ ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ, ಇಡೀ ಓಣಿ ಒಳಗಾಗಲಿ ಅಕ್ಕಪಕ್ಕ ಮನೆದೊಳಗಾಗಲಿ ಯಾರು ಹೋಗ್ತಾ ಬರ್ತಾ ಇರ್ತಾರ ಅವ್ರ ಮುಂದೆ ಆ ಮಾತುಗಳನ್ನು ಮಾತಾಡೋತನ ಇವ್ರಿಗೆ ಸಮಾಧಾನ ಸಿಗೋದಿಲ್ಲ. ಅದೇ ರೀತಿ ಈ ಓಲ್ಡ್ ಆಂಟಿಗೂ ಸಹಿತ ಏನಾಗುತ್ತಂದ್ರೆ ಸಮಾಧಾನನೇ ಸಿಗ್ತಾ ಇರೋದಿಲ್ಲ. ಅವ್ರು ಏನು ಮಾಡ್ತಾರಂತಂದರೆ ಎಲ್ಲರಿಗೂ ತಮ್ಮ ಒಂದು ಕೇಸನ್ನು, ತಮ್ಮ ಒಂದು ವಿಷಯ ಏನು ನಡೀತಾ ಇದೆ, ಜುಮ್ಮನ್ ಮತ್ತು ಅವರ ವೈಫ್ ಅಜ್ಜಿ ಜೋಡಿ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋದು ಅದನ್ನೆಲ್ಲ ಏನು ಮಾಡ್ತಾರಂತಂದರೆ ಹೋಗೋರು ಬರೋರ ಕಡೆ ಹೇಳ್ತಾ ಇರ್ತಾರೆ ಆ ಅಜ್ಜಿ. ಅವಾಗ ಏನಾಗುತ್ತೆ ನೋಡ್ರಿ, some sympathize with her, others laughed at her. See, some, so they showed concern towards that old lady and some laughed at that old lady. ನೋಡ್ರಿ, ಈ ತನ್ನ ವಿಷಯವನ್ನು ಕೆಲವ್ರ ಮುಂದೆ ಹೇಳಿದಾಗ ಅವಾಗ ಜನರು ಏನು ಮಾಡ್ತಾರಂತಂದ್ರೆ ಕೆಲವರು ನಗ್ತಾರೆ, ಇನ್ನು ಕೆಲವರು ಅವರು ಕರುಣೆಯನ್ನು ತೋರಿಸ್ತಾರೆ. ನಿನ್ನ ಕಡೆಲಿಂತ ಹಣವನ್ನು ತೊಗೊಂಡು, ನಿನ್ನ ಕಡೆಲಿಂತ ಪ್ರಾಪರ್ಟಿಯನ್ನು ತೊಗೊಂಡು ನಿನ್ಗೆ ಈ ರೀತಿ ಮಾಡಬಾರ್ದು, ಇದು ತಪ್ಪಾಗಿದೆ ಅಂತ ಕೆಲವ್ರು ಹೇಳಿದರೆ, ಇನ್ನು ಕೆಲವರು ಅದನ್ನು ನಗ್ತಾ ಹೋಗ್ತಾರೆ. ಸೊ ಇದೇನು ಕಾಮನ್ ಆಗಿದೆ, ನಿಂದೇ ಹಣ ತೊಗೊಂಡು ನಿನಗೆ ಈ ರೀತಿ ಮಾಡ್ತಾ ಇದ್ದಾರಾ ಅಂಥೇಳಿ ನಗ್ತಾ ಹೋಗ್ತಾರೆ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ,
A few others advised her to make it up with her nephew and his wife. See, some sympathized, some laughed, and some said that you should make up with your nephew and his wife. You should have adjustment with them, some said. ನೋಡ್ರಿ, ಇನ್ನು ಕೆಲವರು ನಕ್ಕಾಗ, ಕೆಲವರು ಕರುಣೆಯನ್ನು ತೋರಿಸಿದಾಗ, ಇನ್ನು ಕೆಲವರು ಏನು ಹೇಳ್ತಾರಂತಂದ್ರೆ, ಜುಮ್ಮನ್ ಮತ್ತು ಅವನ ವೈಫ್ ಏನಿದ್ದಾರಲ್ಲ ಅವ್ರ ಜೋಡಿ ನಿನ್ನ ಸಂಬಂಧವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೋಬೇಕು, ಅವ್ರ ಜೋಡಿ ನೀನು ಈ ರೀತಿ ಮಾಡಬಾರ್ದು, ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೇಕು ಅಂತ ಹೇಳಿ ಇನ್ನು ಕೆಲವರು ತಿಳಿಸ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ. At last, she came to Algu Chaudhary and spoke to him. So now, what happens means, at last, after explaining to others, at last that old lady, she comes to Algu Chaudhary, and there she spoke to Algu Chaudhary what had happened. ನೋಡ್ರಿ, ಇನ್ನು ಎಲ್ಲರೂ ಮಾತನಾಡಿದ ನಂತರ ಕೊನೆಯದಾಗಿ ಆ ಓಲ್ಡ್ ಆಂಟ್ ಎಲ್ಲಿಗೆ ಹೋಗ್ತಾರ ಅಂತಂದರೆ, ಅಲ್ಗು ಚೌಧರಿ ಏನಿದಾರಲ್ಲ, ಜುಮ್ಮನ್ ಶೇಖಿನ ಫ್ರೆಂಡ್ ಅಲ್ಗು ಚೌಧರಿ ಕಡೆ ಹೋಗಿ ತನ್ನ ಕೇಸನ್ನು ಹೇಳ್ತಾರೆ. ತನ್ನ ಜೋಡಿ ಯಾವ ರೀತಿ ಆ ಘಟನೆಯನ್ನು ನಡೀತು ಅದ್ರ ಬಗ್ಗೆ ಅವರು ಮಾತನಾಡ್ತಾರೆ. ಯು ನೋ ಚಾಚಿ, ಜುಮ್ಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್, ಅಲ್ಗು ಸೇಡ್. ಸಿ, now what happens means, Chachi, that old lady, that old aunt, so Algu calls her as Chachi. So Algu says that Chachi, Jumman is my best friend, and how can I go against my best friend? He asked a question to that old lady. In Chachi, ಓಲ್ಡ್ ಆಂಟ್ ಏನಿದಾರಲ್ಲ ಅವರು ಜುಮ್ಮನ್ ಶೇಖಿನ ಆಂಟ್ ಅಲ್ಗು ಚೌಧರಿ ಕಡೆ ಬಂದು ಕೇಳ್ತಾರಲ್ಲ, ಅಲ್ಗುಗೆ ಹೇಳ್ತಾರೆ ಈ ರೀತಿ ಎಲ್ಲ ನಡೀತು ಅಂತ ಹೇಳಿದಾಗ, ಇನ್ನು ಅಲ್ಗು ಹೇಳ್ತಾನೆ ಏನಂತಂದ್ರೆ, ನಾನು ಯಾವ ರೀತಿ ನನ್ನ ಗೆಳೆಯನ ವಿರುದ್ಧ ಹೋಗಲಿ, ಅವ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ ಅಂಥೇಳಿ ಅಲ್ಗು ಚೌಧರಿ ಪ್ರಶ್ನೆಯನ್ನು ಕೇಳ್ತಾರೆ. ಬಟ್ ಈಸ್ ಇಟ್ ರೈಟ್ ಮೈ ಸನ್ ಟು ಕೀಪ್ ಮಮ್ ಆ್ಯಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್, ಪ್ಲೀಡೆಡ್ ದ ಓಲ್ಡ್ ಲೇಡಿ. ಸಿ, now that old lady, so she says that, okay, I know that you are best friend of Jumman Sheikh, Jumman is your best friend, but so there is something above your friendship, that is fairness, that is justice. So you see that how they treat me, but still if you consider that is right, then it is not right, that old lady she says. And she says that whatever the wrong thing is going on, you see, but still if you keep quiet, but still if you are mum, then it is wrong, that old lady she says. And she says that you should say whatever you consider as just and fair, you have to say it. ನೋಡ್ರಿ, ಅಲ್ಗು ಚೌಧರಿ ಅವರ ಆಂಟಿ ಚಾಚಿ ಏನಿದಾರಲ್ಲ, ಅಲ್ಗು ಜುಮ್ಮನ್ ಅವ್ರ ಚಾಚಿ ಅಲ್ಗು ಚೌಧರಿ ಪ್ರಶ್ನೆಯನ್ನು ಕೇಳಿದಾಗ, ನನ್ನ ಒಳ್ಳೆಯ ಗೆಳೆಯನಾಗಿದ್ದಾನೆ, ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ, ಅವನ ವಿರುದ್ಧ ನಾನು ಹೇಗೆ ಹೋಗಲಿ ಅಂಥೇಳಿ ಪ್ರಶ್ನೆಯನ್ನು ಕೇಳಿದಾಗ, ಇಲ್ಲಿ ಆ ಚಾಚಿ ಹೇಳ್ತಾರೆ, ಓಲ್ಡ್ ಆಂಟ್ ಹೇಳ್ತಾರೆ, ಹಾಗಾದ್ರೆ ನಿನ್ನ ಫ್ರೆಂಡ್ಶಿಪ್ ಇದೆ ಅಂತ ಅಂದ್ಕೊಂಡು ನೀನು ನನಗೇನು ಆಗ್ತಾ ಇದೆ, ನನ್ನ ಜೋಡಿ ಯಾವ ಒಂದು ಕೆಟ್ಟ ವರ್ತಾವಣೆ ಆಗ್ತಾ ಇದೆ ಅದ್ರ ಬಗ್ಗೆ ಸುಮ್ಮನೆ ಇದ್ಬಿಡ್ತೀಯಾ? ಆ ಎಲ್ಲ ಒಂದು ಸಿಚುವೇಶನನ್ನು ನೋಡಿ ನಿನಗೆ ಸರಿ ಏನು ಅನ್ನಿಸ್ತಾ ಇದೆ ಅದನ್ನೂ ಸಹಿತ ನೀನು ಹೇಳಲ್ಲ, ಹಾಗಾದ್ರೆ ನೀನು ತಪ್ಪಿನ ಪಕ್ಷದೊಳಗೆ ಮಾತಾಡ್ತೀಯಾ? ನಿನ್ನ ಫ್ರೆಂಡ್ ಇದ್ದಾನೆ ಅಂಥೇಳಿ ಸರಿ ಇರುವಂಥ ಒಂದು ಪಕ್ಷವನ್ನು ನೀನು ತಗೊಳ್ಳಲ್ಲ ಅಂಥೇಳಿ ಈ ಓಲ್ಡ್ ಆಂಟ್ ಅಲ್ಗು ಚೌಧರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ. Come to Panchayat and speak the truth, she said. Now that old lady, so she says that you should come to Panchayat and you should say what is the reality, how they treat to me. So you should say, come with me to the Panchayat, that old lady she says. ನೋಡ್ರಿ, ಆ ಓಲ್ಡ್ ಆಂಟ್ ಚಾಚಿ ಅಂತ ಏನು ಹೇಳ್ತೀವಲ್ಲ, ಅಲ್ಗು ಚೌಧರಿ ಚಾಚಿ ಅಂತ ಏನು ಹೇಳ್ತಾರಲ್ಲ, ಜುಮ್ಮನ್ ಅವ್ರ ಆಂಟ್ ಅವರು ಅಲ್ಗು ಚೌಧರಿಗೆ ಹೇಳ್ತಾರೆ, ಹಾಗಾದರೆ ನೀನು ನನ್ನ ಜೋಡಿ ಪಂಚಾಯತಿಗೆ ಬಾ, ಪಂಚಾಯತ್ ಅಲ್ಲಿ ನೀನು ಹೇಳು ನನ್ನ ಜೋಡಿ ಯಾವ ರೀತಿ ಜುಮ್ಮನ್ ಮತ್ತು ಅವ್ರ ವೈಫ್ ನನ್ನ ಜೋಡಿ ಆ ಒಂದು ಬಿಹೇವಿಯರ್ ಇದೆ ಅವ್ರದ್ದು, ಯಾವ ರೀತಿ ನನಗೆ ಅವ್ರು ಕಾಡಿಸ್ತಾ ಇದ್ದಾರೆ, ಯಾವ ರೀತಿ ನನಗೆ ಆಹಾರವನ್ನು ಕೊಡ್ತಾ ಇಲ್ಲ, ನನ್ನದೇ ಪ್ರಾಪರ್ಟಿಯನ್ನು ತಗೊಂಡು, ಸೊ ಇದ್ರ ಬಗ್ಗೆ ನೀವು ಮಾತನಾಡ್ಬಾ ಅಲ್ಲಿ ಅಂಥೇಳಿ ಅಲ್ಗು ಚೌಧರಿಗೆ ಆ ಓಲ್ಡ್ ಆಂಟ್ ಕೇಳಿದಾಗ ಅಲ್ಗು ಏನು ಹೇಳ್ತಾರೆ ನೋಡ್ರಿ. Algu did not reply, but her words kept ringing in his ears. So now what happens means, Algu Chaudhary, he didn't replied, yes I will come, no I will not come. So he didn't replied anything, he was quiet,
but the words of that old aunt, so it was ringing in his ear that he should consider what is just and fair. So it was going in the ears of Algu Chaudhary. ನೋಡ್ರಿ ಆ ಓಲ್ಡ್ ಆಂಟ್ ನನ್ನ ಜೋಡಿ ಬಾ ನೀನು ಪಂಚಾಯತ್ಗೆ, ಅಲ್ಲಿ ಪಂಚರ ಮುಂದೆ ನೀನು ಮಾತನಾಡ್ಬಾ, ಅವ್ರ ಬಿಹೇವಿಯರ್ ಯಾವ ರೀತಿ ಇದೆ ನನ್ನ ಜೋಡಿ ಅಂತ ಹೇಳಿದಾಗ ಅಲ್ಗು ಚೌಧರಿ ಅದಕ್ಕೆ ಬರ್ತೀನಿ ಅಂತಲೂ ಹೇಳೋದಿಲ್ಲ, ಬರೋದಿಲ್ಲ ಅಂತಲೂ ಹೇಳೋದಿಲ್ಲ, ಸುಮ್ಮನೆ ಇದ್ಬಿಡ್ತಾರೆ, ಯಾವುದೋ ರಿಪ್ಲೈಯನ್ನು ಕೊಡೋದಿಲ್ಲ. ಇನ್ನು ಯಾವುದೋ ರಿಪ್ಲೈ ಕೊಡಲಾರ್ದು ಸುಮ್ಮನೆ ಇರ್ತಾರೆ. ಆದರೆ ಅವ್ರ ಕಿವಿಗಳಲ್ಲಿ ಆ ಒಂದು ಮಾತು ರಿಂಗ್ ಆಗ್ತಾನೇ ಇರುತ್ತೆ. ಯಾವ ಒಂದು ಮಾತು ಅಂತಂದರೆ, ಸರಿಯಾಗಿ ಏನಿದೆ ಅದರ ಪಕ್ಷ ನೀನು ತಗೊಳ್ಳಲ್ವಾ ಅಂಥೇಳಿ ಏನು ಅಂತ ಹೇಳಿರ್ತಾರಲ್ಲ, ಸೊ ಆ ಒಂದು ಮಾತುಗಳು ಇವನ ಕಿವಿನಲ್ಲಿ ರಿಂಗ್ ಆಗ್ತಾ ಇರ್ತಾವೆ. ಯಾರ್ದು? ಅಲ್ಗು ಚೌಧರಿ. ಹಾಗಾದರೆ ಇನ್ನು ನೆಕ್ಸ್ಟ್ ಪಾರ್ಟ್ ಒಳಗೆ ನಾವು ನೋಡೋಣಂತೆ. ಅಲ್ಗು ಚೌಧರಿ ಆ ಒಂದು ಪಂಚಾಯತ್ ಹೋಗ್ತಾರ ಅಥವಾ ಹೋಗೋದಿಲ್ಲ, ಪಂಚಾಯತ್ ಒಳಗೆ ಹೋದ್ರೆ ಯಾವ ರೀತಿ ಡಿಸಿಷನನ್ನು ತಗೋತಾರ ಅನ್ನೋದನ್ನು ನಾವು ಇಲ್ಲಿ ಈ ಒಂದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣಂತ. ಇನ್ ಆರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ವಾಟ್ ಈಸ್ ದ ಡಿಸಿಷನ್ ಆಫ್ ದಿಸ್ ಅಲ್ಗು ಚೌಧರಿ, ವೆದರ್ ಹಿ ಗೋಸ್ ಟು ದ ಪಂಚ್, ವೆದರ್ ಹಿ ವಿಲ್ ಟೇಕ್ ಸೈಡ್ ಆಫ್ ಹಿಸ್ ಫ್ರೆಂಡ್ ಆರ್ ದ ಓಲ್ಡ್ ಲೇಡಿ ಆರ್ ದ ಓಲ್ಡ್ ಆಂಟ್. ವಿ ವಿಲ್ ಸಿ ಇನ್ ಆರ್ ನೆಕ್ಸ್ಟ್ ಕ್ಲಾಸ್. I hope you all understood the lesson. Thank you.